ಬಹಳ ಜನರಿಗೆ. ಈಗ ನೋಡ್ರಿ ಒಂದು ಪರಾಪುರಿ ಏನು ಬೆಳೆದಂದ್ರ ಸಾಮಾನ್ಯವಾಗಿ ಯಾರಾದ್ರೂ ನೆಂಟಸ್ಥಾನ ಕೊಡ್ಬೇಕಾಗಿತ್ತು, ನೀವು ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ತಾರ್ರಿ ಮಗ, ಇಲ್ರಿ ಇಂಜಿನಿಯರ್ ಏನ್ರಿ, ಇಂಜಿನಿಯರ್ ಇಲ್ರಿ, ಮತ್ತೆ ಡಾಕ್ಟರ್ ಏನು ಅದನ್ನ ಇರ್ರಿ, ಓದ್ ಬಿಡ್ರಿ, ಟೀಚರ್ ಪೋಸ್ಟ್ ಅದ ಅದನ್ನ ಇರ್ರಿ, ಏನ್ ಮಾಡ್ತಾನ ಒಕ್ಕಲ್ತನ ಮಾಡ್ತಾನ್ರಿ, ಪಂಚಚಕ್ರ ಹೊರದೇ ನಮ್ಗೆ ಆಗಲ್ರಿ ಅಂತ. ಆದ್ರ ಇಂಥ ಒಂದು ದುರ್ಬುದ್ಧಿಯ ಭಾವನೆ ನಮ್ಮಿಂದ ಹೋಗ್ಬೇಕು. ನಿಜವಾಗಿ ಎಷ್ಟೋ ಜನ ಯುವಕರು ಇವತ್ತು ಅಭ್ಯಾಸ ಮಾಡಿ ಒಕ್ಕಲುತನ ಕಡೆಗೆ ಬರ್ತಾ ಇರ್ತಾರೆ. ನಮ್ಮನೊಬ್ಬ ಸಣ್ಣ ಹುಡುಗ, ನಮ್ಮ ಆಳಂದ ತಾಲೂಕಿನ ನವರ್ಣ ಗ್ರಾಮದಲ್ಲಿ ಒಬ್ಬ ಸಣ್ಣ ಹುಡುಗಿದ್ದಾನ, ಚೆನ್ನಪ್ಪ ಚನ್ನವೀರಯ್ಯ ಕುಂಬಾರ ಮಠ. ಅವನಿಗೆ 6 ಎಕರೆ ಕೇವಲ 6 ಎಕರೆ. ಜನರು ಬೇರೆ ಜನರದೆಲ್ಲ ಹೊಲ ಹಾಕೊಂಡು ಕೇವಲ 6 ಎಕರೆದಲ್ಲಿ 12 ಲಕ್ಷ ರೂಪಾಯಿ ಮಾಡಿದ ನಾವು, 12 ಲಕ್ಷ ರೂಪಾಯಿ ಮಾಡಿ. ಇಂಥ ಯುವಕರು ನಮ್ಗೆ ಬೇಕು. ಯಾಕೆಂದ್ರೆ ರೈತರಲ್ಲಿ ಹೊರದಲ್ಲಿ ಅಂತ ಅದ್ಭುತವಾಗಿರುವಂತಹ ದಿವ್ಯ ಶಕ್ತಿ ಇರ್ತದ. ದಯವಿಟ್ಟು ನೀವ್ಯಾರು ಕೂಡ ಮತ್ತು ಒಕ್ಕಲ್ತನ ಅಂತಂದ್ರೆ ಕೀಳಂತ ತಿಳಿಬೇಡಿ. ಆ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇದು ಶರಣ ಬಸವೇಶ್ವರ ಗುಡಿಯದ, ಇದು ಬೇರೆ ಯಾರು ಗುಡಿ ಅಲ್ಲ. ರೈತ ಕಾರ್ಯವನ್ನು ಮಾಡಿ ರೈತನಾಗಿ ಹುಟ್ಟಿ ರೈತನಾಗಿ ಬೆಳೆದು ಮಾನವನಾಗಿ ಹುಟ್ಟಿ ಮಹಾದೇವನಾಗಿ ಬೆಳೆದಂತ ಮಹಾಯೋಗಿ ಕಲಬುರಗಿಯ ಮಹಾ ಶರಣ ಬಸವೇಶ್ವರರು.